ಮನುಷ್ಯ ಏನ್ ನೋಡ್ತಾರ? ಹಲ್ಲೆಲೂಯಾ. ಮನುಷ್ಯ ಏನ್ ನೋಡ್ತಾರ? ಮನುಷ್ಯರ ಬಳಿ ದೇವ್ರು ಏನ್ ನೋಡ್ತಾರ? ಹೃದಯ ಅಲ್ಲ. ಪ್ರತಿಯೊಬ್ಬರ ಬಳಿ, ಸಣ್ಣೋರಿರ್ಲಿ ದೊಡ್ಡೋರಿರ್ಲಿ, ಗರೀಬರಿರ್ಲಿ ಸಾವುಕಾರಿರ್ಲಿ, ದೇವರಿಗೆ ಬೇಕಾಗಿಂದೇನು? ಹೃದಯ. ಈ ಹೃದಯ ಪರೀಕ್ಷೆ ಮಾಡತಕ್ಕಂಥ ದೇವರ ಮುಂದೆ ನಿಜವಾಗಲೂ ನಾವು ಹೆಂಗಿದ್ದೇವೆ ಎಂಬುದು ಒಂದು ವಿಷಯದಲ್ಲಿ ನಾವು ಮಲಕ್ಕಿ ಬರೆದ ಗ್ರಂಥದಲ್ಲಿ 1ನೇ ಅಧ್ಯಾಯದಾಗ 6ನೇ ವರ್ಷದಾಗ ನಾವು ವಾಕ್ಯಧ್ಯಾನ ಮಾಡಿದ್ವಿ. ಮಲಕ್ಕಿ 1ನೇ ಅಧ್ಯಾಯ 6ನೇ ವಚನ ಜೋರಾಗಿ ಓದ್ಬೇಕು, ಯಾರಿಗಾದ್ರೂ ಸಿಕ್ಕರ. ನನ್ನ ನಾಮವನ್ನು ಹಾ ಅನುಸರಿಸುವ ಯಾಜಕರೇ, ಮಗನು ತಂದೆಗೆ ಮಾನಸಲ್ಲಿ ನೋಡಿ, ಮಾನಸಿಸ್ತನಲ್ಲ, ಆಳು ಜನಗೆ ಭಯಭಕ್ತಿ ತೋರಿಸ್ತಾನಷ್ಟೇ. ನಾನು ತಂದೆಯಾಗಿರುವರಲ್ಲೂ ನನಗೆ ಸ್ವಲ್ಪ ಮಾನವಲ್ಲಿ ಹಲ್ಲೆಲೂಯಾ. ನನಗೆ ತೋರಿಸುವ ಏನಂತ್ರಿ? ಒಬ್ಬ ವ್ಯಕ್ತಿ ತಂದಿಗೆ ಗೌರವ ಕೊಳ್ಳತನ ಒಬ್ಬ ಮಗ, ಅದು ಕರೆಕ್ಟ್ ಅದ ಅಲ್ಲ? ಒಬ್ಬ ಆಳು ಒಡೆಯನಿಗೆ ಮಾನ ಸಲ್ಲಿಸ್ತಾನ, ಅದು ಕರೆಕ್ಟ್ ಅದ. ಕರೆಕ್ಟ್ಗೆ ದೇವರು ಕೇಳ್ತಾರ ಇಲ್ಲಿ, ನನಗೆ ಸಲ್ಲಿಸ್ತಕ್ಕಂಥ ಗೌರವ ಎಲ್ಲಿ? ನಿಮ್ ತಂದಿಗೆ ನೀವು ಗೌರವ ಕೊಡ್ತೀರಿ, ಬಹಳ ಸಂತೋಷ. ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಮಾಲಕರಿಗೆ ನೀವು ಸ್ವಾಗತ ಮಾಡ್ತೀರಿ, ಮಾನ ಕೊಡ್ತೀರಿ, ಬಹಳ ಭಾರಿ. ನಮಗ್ ಸೃಷ್ಟಿ ಮಾಡಿರ್ತಕ್ಕಂಥ ದೇವರ ಆ ದೇವರಿಗೆ ನಾವು ಯಾವ ರೀತಿ ನಾವು ಮಾನ ಕೊಡರಿ? ನನ್ನ ಮಾನ ಎಲ್ಲಿ? ನನ್ನ ಗೌರವ ಎಲ್ಲಿ? ನಾ ಏನ್ ತಪ್ಪು ಮಾಡಿದ್ದೇನೆ ಅಂತ ದೇವರು ಸವಾಲು ಮಾಡ್ತಾರ ಮಲಕಿ ಮೂಲಕವಾಗಿ. ಅದಕ್ಕೆ ಸಲ್ಲಿಸ್ತಕ್ಕಂಥ ಮಾನ ಹೆಂಗಿರಬೇಕು? ಭಯ ಭಕ್ತಿ ನಮ್ದು ಹೆಂಗಿರ್ಬೇಕು? ನಮಗ್ ಕೇಳಂದನೆ ಬೆಳಕು ಕೊಡ್ತಾರ, ಕತ್ತಲು ಕೊಡ್ತಾರ, ಗಾಳಿ ಕೊಡ್ತಾರ, ನೀರು ಕೊಡ್ತಾರ, ಎಲ್ಲಾ ತರವಾದಾಗಿರ್ತಕ್ಕಂಥ ಆಹಾರಗಳು ಕೊಡ್ತಾರ. ಕಡೆಗೆ ದೇವ್ರ ಹೇಳ್ತಾರ, ನನ್ನ ಮಾನ ಎಲ್ಲಿ? ಇದು ನಮಗೆ ಮಾನ ಬಹಳ ಅವಸರ ಅದ. ದೇವ್ರಿಗೆ ನಾವು ಕೃತಜ್ಞ ಹೇಳೋದು ಬಹಳ ಅವಸರ ಅದ. ಅದ್ರ ಕಡೆ ಈ ವಿಷಯದಲ್ಲಿ ಈ ಮಾತು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಮಲಕಿ ನಿಮಿತ್ತವಾಗಿ ಬಹಳ ವಿಚಿತ್ರವಾಗಿರ್ತಕ್ಕಂಥ ಮಾತುಗಳು ನಾವು ಕೇಳ್ತಕ್ಕಂಥವ್ರಾಗಿದ್ದೇವೆ. ಈ ಕೇಳಿ ಸುಮ್ಮನೆ ಬಿಟ್ಕೊಡ್ತಕ್ಕಂಥವಲ್ಲ. ಇದು ಬೆಳ್ಳಿ ಬಂಗಾರಕ್ಕಿಂತ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳವ. ಯಾರಿಗಾದ್ರೂ ಆ ವಸ್ತುಗಳು ಅವಸರದನು ಯಾವಾಗಾದ್ರೂ ಹುಡುಕ್ತಾರ ಅವಾಗ ಸಿಗ್ತಕ್ಕಂಥ ವಸ್ತುಗಳು ಅಲ್ಲ. ಅದಕ್ಕೆ ನಾ ಮೊದಲು ಒಂದ್ ವೇಳೆ ನಿಮಗ ಈ ವಸ್ತುಗಳು ಬೆಳ್ಳಿ ಬಂಗಾರಕ್ಕಿನ್ನ ಬಿ ಇಟ್ಕೊಂಡ್ರು ನಿಮಗ್ ಬಹಳ ಕೆಲಸ ಕೊಡ್ತಾವ. 1ನೇ ಸಮುವೇಲ 1ನೇ ಅಧ್ಯಾಯದಾಗ 10ನೇ ವಚನದಾಗ ಒಂದು ಮಾತು ಹೇಳ್ತದ. ನಾ ಹೆಚ್ಚಿಗೆ ಸಮಯ ತಗೊಂಬಲ್ಲ, ದಯ ಮಾಡಿ ಭಯ ಪಡಿಬೇಡ್ರಿ. 1ನೇ ಸಮುವೇಲ 1ನೇ ಅಧ್ಯಾಯ 'ಏನಂತ್ರಿ ಓದ್ರಿ. 1ನೇ ಸಮುವೇಲ 1ನೇ ಅಧ್ಯಾಯ 1ನೇ ವಚನ. ಗಚ್ಚಿ ಓದ್ರಿ, ಜರ ಕೇಳ್ಬಾರ್ದ. ಯಾವ್ದು ಓದ್ಲತ್ರಿ? ಸೀಮೆಯಲ್ಲಿ ಮತ್ ಯಾವ್ದು ಓದ್ಲತ್ರಿ? 10ನೇ ವಚನ ಏನದಂತ? ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು ಸೈನ್ಯದೇಶರನಾದ ಯೆಹೋವನೇ, ನಿನ್ನ ದಾಸಿಯು ದುಃಖವನ್ನು ಪರಂಬರಿಸು, ನನ್ನನ್ನು ತಿರಸ್ಕರಿಸದೆ ನಿರಾಕರಿಸಿಬಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು, ಅವನು ಜೀವದಿಂದಿರುವ ತನಕ ನಿನ್ನವನಾಗಿ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಏನ್ ಮಾಡ್ತಾರ್ರಿ? ಇವತ್ತು ದೇವರಿಗೆ
ನಾವು ಹುಟ್ಟಿನ ಮೊದಲುಕೊಂಡು ಇಲ್ಲಿ ತನಕ ಬಂದೆವು, ಬರೇ ದೇವ್ರೇ ನಂಗೆ ಅದು ಕೊಡು, ದೇವ್ರೇ ನಂಗೆ ಇದು ಕೊಡು, ಖಾಲಿ ನೀ ಕುಡು ಕುಡು ಕುಡು, ಖಾಲಿ ಕುಡು ಅಂಬದ್ರಾಗೆ ಇದ್ದೇವು. ಮುದುಕರು ಬಿ ಆಗಿದ್ರು ಕುಡುನಿ ಅಲ್ಲತ್ತಿದ್ದೆವು, ಸಾಕು ಅಂತ ಯಾರು ಬಿ ಅಂಬಲ್ ಹೊಂಟಿದ್ದೆವು. ಕರೆಕ್ಟ್ಗೆ ಇಲ್ಲಿ ಸಹೋದರಿ ಹೇಳ್ತಾಳ, ಪ್ರಭು ನನ್ನ ಅವಮಾನ ನನ್ನ ತೊಲಗಿಸ್ಬಿಡು ಸಾಕು, ನೀ ಯಾ ಗಂಡು ಮಗು ಬಹುಮಾನ ನನಗೆ ನೀ ಕೊಡ್ತೀಯೋ ಆ ಮಗ ಬದುಕಿರುವ ದಿನಮಾನಗಳೆಲ್ಲ ನಾನು ನಿನಗೆ ಕೊಡುತ್ತೇನೆ. ಹಲ್ಲೆಲೂಯಾ. ಯಾತ್ರ ಕಡೆ ಕೊಡ್ತೀವಲ್ಲ ತಾಳ, ಇವತ್ತು ನಾವು ದೇವರಿಗೆ ಕೊಡ್ಬೇಕಾಗ್ಯದ. ಇವತ್ತ ಮಲಕ್ಕಿದಾಗ ನನಗ್ ಸಲ್ಲಿಸ್ತಕ್ಕಂತ ಮಾನ ಎಲ್ಲಿದ, ನನಗ್ ಕೊಡ್ತಕ್ಕಂತ ಗೌರವ ಎಲ್ಲಿದ ಅಂತ ಕೇಳ್ತಾರ. ಕಡೆಗೆ ಅನೇಕ ಜನರು ಕೇಳ್ತಾ ಇಲ್ಲ, ಇವ್ರು ಯಾರ ಕೊನೋದ್ರ ದೈವ ಸೇವಕರ. ಅನೇಕ ದೈವ ಸೇವಕರಿಗೆ ಮಲಕಿ ಸವಾಲ್ ಹಾಕ್ಯಾರ, ಮಾತು ಕೇಳ್ತಾರ. ಅದಕ್ಕೆ ಹೆಣ್ಮಗಳು ಅದು ನೆಲೆಬರ್ಸದ್ರ, ಪ್ರಭು ನನಗ್ ನೀ ಮೇಲು ಮಾಡ್ದಿ ಅಂದ್ರು ಸಾಕು, ನನ್ನ ಅವಮಾನ ನೀ ತೆಗ್ದಿ ಅಂದ್ರು ಸಾಕು, ನನಗ್ ನೀ ಕೊಟ್ಟಿರ್ತಕ್ಕಂಥ ಗರ್ವ ಫಲ ಬಹುಮಾನ ಅದು ನಿನಗೆ ನಾ ಕಾಣಿಕೆಯಾಗಿ ಕೊಡ್ತೇನೆ. ಆ ಕೂಸು ಜೀವದ ಇರೋ ತನಕ ಕೇವಲ ನಿನಗೆ ಸ್ತುತಿಸಬೇಕು, ನಿನಗೆ ಆರಾಧಿಸಬೇಕು. ಹಲ್ಲೆಲೂಯಾ. ಈ ರೀತಿಯಾಗಿ ಮಾಡ್ಬೇಕಾದ್ರ ನಾವು ಬಹಳಷ್ಟು ತಗ್ಗಿಸ್ಕೊಂಡು ದೇವ್ರಿಗೆ ನಾವು ಘನ ಪಡಿಸಬೇಕಾಗಿದೆ. ಇವತ್ತು ನಾವು ಕೃತಜ್ಞತೆ ಹೇಳ್ಬೇಕಾದ್ರೆ ನಾವು ಹೆಂಗ್ ಹೇಳ್ಬೇಕು ದೇವ್ರಿಗೆ? ಇವತ್ತು ನಾವು ದೇವರಿಗೆ ಕೃತಜ್ಞತೆ ಹೇಳ್ಬೇಕು. ಕೃತಜ್ಞತೆ ಹೇಳ್ಬೇಕಾದ್ರೆ ನಾವು ಯಾವ ರೀತಿಯಿಂದ ಕೃತಜ್ಞತೆ ಹೇಳ್ಬೇಕು? ನಾವು ಮತ್ತೆ ಆದಾಗ 19ನೇ ಅಧ್ಯಾಯದಾಗ ಕೆಲವು ವಚನದ ಭಾಗದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದ. ಏನದಂತ ನೋಡ್ರಿ, 23ನೇ ಅಧ್ಯಾಯದಾಗ 23ನೇ ವಚನದಾಗ ಹೋದ್ರಿ. ಆ 23ನೇ ಅಧ್ಯಾಯದಾಗ ಸಾಕ್ಬಿಡ್ರಿ. ಪರಲೋಕ ರಾಜ್ಯದಲ್ಲಿ ಒಬ್ಬ ಮನುಷ್ಯನು ಸೇರೋದು ಕಷ್ಟದಂತ. ಯಾಕೋ ಗೊತ್ತದ? ಪರಲೋಕ ರಾಜ್ಯದಾಗ ನಾವು ಇವತ್ತು ಸೇರ್ಬೇಕಾದ್ರ ನಾವು ಏನ್ ಮಾಡ್ಬೇಕು ಗೊತ್ತದ? ಮೊಟ್ಟ ಮೊದಲಿಗೆ ದೇವರು ಏನ್ ಹೇಳ್ತಾರದು ನಾವು ಕೇಳ್ಬೇಕಾಗ್ಯದ. ಏನ್ ಕೇಳ್ಬೇಕಾಗ್ಯದ ಅಂತ ಇದನ್ನ ನಾವು ಸುಮಾರು 16, 17, 18ರಿಂದ ಓದ್ಕೋತಾ ಹೋದ್ರ ಅಲ್ಲಿ ಒಬ್ಬ ಯವನಸ್ತು ಬಂದು ಕೇಳ್ತಾನ, ಸ್ವಾಮಿ ನಾ ಪರಲೋಕ ರಾಜ್ಯದಾಗ ನಾ ಸೇರ್ಬೇಕಾದ್ರೆ ನಾ ಏನ್ ಮಾಡ್ಬೇಕು ಅಂತಂದಿನಾಗ ಅಲ್ಲಿ ದೇವ್ರು ಹೇಳ್ತಾರ, ಯಾಕಪ್ಪ ನೀ ನನಗೆ ಒಳ್ಳೆ ಹೊಲತ್ತಿದೆ ಅಂತ ಹೇಳಿ ಒಳ್ಳೆ ಒಬ್ಬನೇ ಆತ ದೇವರ ಆತಗೂ ಮಾತ್ರ ಎಲ್ಲ ಸಾಧ್ಯದ ಅಂತ ಹೇಳಿಕೇಸಿ ಏನ್ ಹೇಳ್ತಾರ, ನಾವು ಪರಲೋಕ ರಾಜ್ಯದಾಗ ಸೇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿಕೇಸಿ ಬಂದು ಬಹಳ ಗರ್ವಲಿಂದ ಕೇಳ್ತಾನ. ಯಾಕೋ ಗೊತ್ತಾ? 10 ಅಗ್ನಿಗಳು ಕಾಯ್ಕೊಂಡು ಹೇಳ್ತಾನ. ಇವತ್ತು ನೀವು ಯಾರ ಇದರಾಗಿಂದ ಒಳ್ಳೆ ಕರೆಕ್ಟ್ ಟೈಮಿಗೆ ಚರ್ಚೆನ ಹೋಗಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆ ಎಷ್ಟೋ ಸಂತೋಷ ಆನಂದ ಅದ. ಒಂದ್ ವೇಳೆ ಕರೆಕ್ಟ್ ಆಗಿ ನೀವು ದೇವರಿಗೆ ವಾರದ ಕಾಣಿಕೆ ದೇವರಿಗೆ ಸಮರ್ಪಣೆ ಮಾಡ್ತೀರಿ, ಅದ್ರ ನಿಮ್ಗೆ ಕೊಡ್ತಾನಿದೆ ದೇವ್ರಿಗೆ ಸಿಗ್ತಕ್ಕಂಥದ್ದು ಎಷ್ಟು ಧನ್ಯತೆ ಅದ ನಿಮ್ಗ. ಒಂದ್ ವೇಳೆ 10 ಭಾಗ ನೀವು ಕಾಣಿಕೆ ಬೇಕಾದ್ರೆ ನೀವು ದೇವ್ರಿಗೆ ಕುಳ್ಳತ್ತೀರಿ ಅಂತಂದ್ರೆ ಅದ್ರ ಬಗ್ಗೆದಾಗ ಬಿ ದೇವ್ರು ನಿಮ್ಗೆ ಅದ್ರ ಬಗ್ಗೆದಾಗ ದೇವ್ರು ವಿಶೇಷವಾದ ಆಶೀರ್ವಾದ ನಿಮಗೆ ಇಡ್ತಾರ. ನೀವು ದೇವ್ರಿಗೆ ಕೊಡೋದ್ರಿಂದ 1 ಪಟ್ಟು ಕೊಟ್ಟರು ನಿಮ್ಗೆ ದೇವ್ರು 10 ಪಟ್ಟು ಕೊಡ್ತಾರ, 1000 ಪಟ್ಟು ಬಿ ಕೊಡಬಹುದು. ಯಾಕಂದ್ರೆ ಹತ್ತುನು ಇಷ್ಟ ಅಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ದೇವ್ರ ಸಂವಿಧಾನದಲ್ಲಿ ದೇವ್ರು ಹೇಳ್ತಾರ, ಮೊಟ್ಟ ಮೊದಲ ಆದಂತ ಆಜ್ಞೆಗಳು ಹೇಳ್ತಾರ. ಏನ್ ಹೇಳ್ತಾರ? ನಾ ಏನ್ ಮಾಡ್ಬೇಕು ಪ್ರಭು ಅಂದದ್ದ ನಿನಗ ಮೊದಲು ನೀ ಹೋಗಿ ನಿನ್ನ ತಾಯಿ ತಂದೆಗೆ ಪ್ರೀತಿ ಮಾಡು. ಅಲ್ಲ, ಇವತ್ತು ನಾವು ಎಷ್ಟು ಮಂದಿ ಇದ್ದೇವು ನಮ್ಮ ತಾಯಿ ತಂದೆಗೆ ಪ್ರೀತಿ ಮಾಡ್ತಕ್ಕಂಥವ್ರು? ಬಹಳ ಪ್ರೀತಿ ಮಾಡ್ತೇವ, ಅವ್ರು ಹೇಳಿನ ಮಾತು ಕೇಳ್ತೇವ, ಅವ್ರ ಸುತ್ತಾನೆ ಇರ್ತೇವ ಅಲ್ಲ. ಒಂದ್ ವೇಳೆ ನಾವು ತಾಯಿ ತಂದಿಲಿಂದು ಆಶೀರ್ವಾದಗಳು ಪಡ್ಕೋಬೇಕಾದ್ರ ನಾವು 6ನೇ ಅಧ್ಯಾಯದಾಗ FSC 6ನೇ ಅಧ್ಯಾಯದಾಗ ವಾಕ್ಯ ಹೇಳ್ತದ, ತಾಯಿ ತಂದೆ ಮಾತು ಯಾರು ಕೇಳ್ತಾರೋ ಅವ್ರದ್ದು ಆಯುಷ್ಕಾಲ ದೊಡ್ಡದಿರ್ತದಂತ. ಏನಿರಲ್ಲ ಅಲ್ಲ, ಅವ್ರ ಸಮಸ್ಯೆಗಳ ಸಿಕ್ಕಿ ಬೀಳಲ್ಲ ಅಂತ ಹೇಳ್ಕೇಸಿ ಅಂದ್ರೆ ವಾಕ್ಯ ಹೇಳ್ತದ. ಕರೆಕ್ಟ್ಗೆ ದೇವ್ರು ಹೇಳ್ತಕ್ಕಂಥ ಮಾತು ಮೊದಲು ಏನ್ ಮಾಡ್ಬೇಕಂತ? ತಾಯಿ ತಂದೆಗೆ ಪ್ರೀತಿ ಮಾಡ್ಬೇಕು ಅಲ್ಲ. ಈ ರೀತಿಯಾಗಿ ಕೆಲವು ಆಜ್ಞೆಗಳು ಕೊಟ್ಟಿನಾಗ ಅವೆಲ್ಲ ಆಜ್ಞೆಗಳು ಮಾಡ್ಕೊತ ಬಂದಿನಿ ಅಂತ ಅಂದಿನಾಗ ನಿಜವಾಗ್ಲೂ ಯವನಸ್ತಿಗೆ ಪರಲೋಕ ರಾಜ್ಯ ಬೇಕಾಗಿತ್ತು. ಕರೆಕ್ಟ್ಗೆ ಎಷ್ಟಾದ್ರೂ ಪರಲೋಕ ರಾಜ್ಯ ಬೇಕಾಗಿತ್ತು, ಅಷ್ಟೇ ಭೂಲೋಕದಾಗೆ ಬಿ ಅಧಿಕಾರ ಬೇಕಾಗಿತ್ತು. ಆದ್ರ ಈ ವ್ಯಕ್ತಿಗೆ ಅಸಾಧ್ಯವಾಗ್ಯದ. ಏನ್ ಅಸಾಧ್ಯವಾಗ್ಯದ? ಏನ್ ಹೇಳ್ಯಾರ ಇಲ್ಲಿ ತನ ನತಾನಿಯಲ್ ಸಹೋದರಿ ಹೇಳ್ಯಾರ,
ತಪ್ಪಿ ಹೋಗಿರ್ತಕ್ಕಂಥದಕ್ಕಂದ್ರೆ ದೇವ್ರು ಹುಡುಕಿತಾ ಇರ್ತಾರ. ಬೇಕಂತ ಹೋದ್ರ ದೇವ್ರು ಹುಡುಕಿತಾರಲ್ಲ. ಕಡೆಗೆ ಹಂಗ ನಾವು ಎಷ್ಟೋ ಸಲ ನಾವು ಬೇಕಂತ ಹೋಗ್ಲತ್ತಿದ್ದೇವ್, ಆದ್ರ ಬಿ ದೇವ್ರು ನಮ್ಗೆ ಕ್ಷಮಿಸ್ಲತ್ತಾರ, ಆದ್ರ ಬಿ ದೇವ್ರು ನಮ್ಗೆ ಸಹಾಯ ಮಾಡ್ತಾರ. ಈ ವಿಷಯದಲ್ಲಿ ನಾವು ಜಾಗೃತವಾಗಿದ್ದು ನಾವು ದೇವರಿಗೆ ಏನು ಮಾಡ್ಯಾರ, ಈ ಆಜ್ಞೆಗಳದಾಗಿದ್ದು 10 ಆಜ್ಞೆಗಳದ್ದು ಕೆಲವು ಆಜ್ಞೆಗಳು ಖಂಡಿತವಾಗಿ ನಾವು ಪಾಲಿಸಲಿ. ಒಂದ್ ವೇಳೆ ನಾವು ಆ ರೀತಿಯಾಗಿ ನಾವು ವಾಕ್ಯಗಳು ನಾವು ಪಾಲಿಸಿದೇವ್ ಅಂದ್ರ ಪ್ರತ್ಯೇಕವಾಗಿರ್ತಕ್ಕಂಥ ಸಹಾಯ ನಮಗ ದೊರೀತದ. ಹಾಲೆಲೂಯ. ಈ ವಿಷಯದಲ್ಲಿ ದೇವರು ಸನ್ನಿಧಾನದಲ್ಲಿ ಕೀರ್ತನೆ ಭಾಗದಲ್ಲಿ 116ನೇ ಅಧ್ಯಾಯ 17ನೇ ವರ್ಷದಾಗ ಒಂದು ಮಾತು ಹೇಳ್ತಾನೆ ದಾವಿದರಾಜು. ಹೆಚ್ಚಿಗೆ ಸಮಯ ತಗೊಂಬಲ್ಲ, ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೇನೆ. 17ನೇ ವರ್ಷದಾಗ, ನಾನು ನಿನಗೆ ಕೃತಜ್ಞತೆ ಯಜ್ಞಗಳನ್ನು ಸಮರ್ಪಿಸುವೆನು, ಯೆಹೋವನ ನಾಮವನ್ನು ಪ್ರಕಟಿಪಡಿಸುವೆನು. ಯೆರೂಸಲೇಮು ನಿನ್ನ ಮಧ್ಯದಲ್ಲಿ ಯೆಹೋವನ ಮಂದಿರದ ಅಂಗಳಗಳಲ್ಲಿ ಆತನಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲ ಜನರ ಮುಂದೆಯೂ ಸಲ್ಲಿಸುವೆನು. ಯೆಹೋವನಿಗೆ ಸ್ತೋತ್ರವಾಗ್ಲಿ. ಯಾಕೆ ಹರಕೆ ಸಲ್ಲಿಸ್ಲತ್ತಿದಿ? ಯಾಕಂದ್ರೆ ದೇವರು ನಿನಗೆ ಮಾಡಿರ್ತಕ್ಕಂಥ ಮೇಲಿಗಾಗಿ, ದೇವರು ಮಾಡತಕ್ಕಂಥ ಸಹಾಯಕ್ಕಾಗಿ, ಸನ್ಮಾನಕ್ಕಾಗಿ ನೀ ದೇವರಿಗೆ ಸಲ್ಲಿಸಬೇಕು ಅಲ್ಲ. ಅದಕ್ಕಂದೆ ಇಲ್ಲಿ ಮಲಕ್ಯದ ಕೇಳ್ತಾವ, ನನಗೆ ಸಲ್ಲಿಸ್ತಕ್ಕಂಥ ಮಾನ ನನಗೆ ಎಲ್ಲಿ, ನನಗೆ ಸಿಗ್ತಕ್ಕಂಥ ಗೌರವ ಎಲ್ಲಿ ಅಂತ ದೇವರು ಸವಾಲು ಮಾಡಿದಾಗ, ನಿಜವಾಗ್ಲು ಇದು ಒಂದ್ ವೇಳೆ ಈ ವಾಕ್ಯ ನಾವು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಒಂದ್ ವೇಳೆ ಅದರ ಪರಿಕರವಾಗಿ ನಾವು ನಡ್ಕೊಂಡು ಹೋದ್ರ ಮೇಲ್ ಯಾರಿಗದ್ರಿ? ಒಬ್ಬಾಕಿ ಸಹೋದರಿ ವಿಧವಿದ್ರು ಅಂತ್ರಿ. ವಿಧವಿಯವ್ರ ಪರಿಸ್ಥಿತಿ ಹೆಂಗಿರ್ತದೆ ನಿಮ್ಗೆ ಕೊನದ? ವಿಧವಿಯವ್ರ ಪರಿಸ್ಥಿತಿ ಹೆಂಗಿರ್ತದೆ ಕೊನದನ್ನ? ಮೊಟ್ಟ ಮೊದಲಾಗಿ ಯಜಮಾನ್ ಕೆಲಸ ಮಾಡ್ಲಕ್ಕ ಇರಲ್ಲ, ಸಹಾಯ ಮಾಡ್ಲಕ್ಕೆ ಅಂತ ಯಜಮಾನ್ ಇರಲ್ಲ. ಅಂತ ಸಂದರ್ಭದಲ್ಲಿ ಏನು ಮಾಡಿದ್ರು ಬಿ ಆಕಿ ಒಬ್ಬಕಿನೇ ಮಾಡ್ಬೇಕು. ಅಥವಾ ಆಕಿನ ಮನೆಗೆ ಹೆಣ್ಮಕ್ಳವ ಖೂನ ಇಲ್ಲ, ಗಂಡು ಮಕ್ಕಳವ ಖೂನ ಇಲ್ಲ, ಅವ್ರ ಸ್ವಭಾವ ಅವ್ರ ನಡವಳಿಕೆ ಹೆಂಗದ ಖೂನ ಇಲ್ಲ. ಕಡೆಗೆ ಮನೆ ನಡೆಸ್ತಕ್ಕಂಥ ಒಂದು ಅಧಿಕಾರ ಯಾರಿಗದ ಅಂದ್ರೆ ವಿಧವಿಗದ. ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ವಿಧವಿ ಹೆಣ್ಮಗಳಿಗೆ 8 ದಿನ ದಂಧೆ ಮಾಡಿ ಆಕಿನ ಮನೆಗೆ ಏನು ಗತಿ ಇಲ್ಲ. ಕರಡಿಗೆ ಕೃತಜ್ಞತೆ ಹೇಳೋದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಲೋಕದಾಗಿದ್ದಂತಹ ಸಂದರ್ಭದಲ್ಲಿ ಒಂದು ಹಳ್ಳಿ ಪ್ರಾಂತದಾಗ ಇದೇ ರೀತಿಯಾಗಿ ಆ ಪ್ರೇರಿಟ್ಟಿನಾಗ ಎಲ್ಲರೂ ಬಂದು ನೋಡ್ಲಿ ಅಂತ ಅಂದ್ರ ಅನೇಕ ತರವಾಗಿರ್ತಕ್ಕಂಥ ಕಾಣಿಕೆಗಳು ದೇವರಿಗೆ ಸಮರ್ಪಣೆ ಮಾಡ್ತಾರ. ಕಡೆಗೆ ವಿಧವಿ ನೋಡಿ ಕಸಿ ಎಲ್ಲರೂ ಕೂಡ ನೋಡಿ ಕಸಿ ಭಯ ಪಟ್ಟು ಏನ್ ಮಾಡ್ತಾಳ? 2 ಕಾಸು 2 ದುಡ್ಡು ಒಯ್ದು ಕಸಿ ಅಂಗಡಿ ಮಾಡ್ತಂದ್ರ ಆಕಿಗೆ 8 ದಿನ ಮನೆ ನಡೀತದ. ಕಡೆಗೆ ಆಕಿಗೆ ಯಾಕಡೆ ಆಕೆ ಲಕ್ಷ್ಯ ಯಾಕಡೆ ಬಂದದ ಕೊನದ ದೇವ್ರಿಗೆ ಎಲ್ಲರೂ ಕೊಡತಾರ. ನಾನು ಸಹ ಕುಡಿಬೇಕು. ಕಡೆಗೆ ಎಲ್ಲರ ಬಳಿ ಹೆಚ್ಚಾದ, ಖರೆ ನನ್ನ ಬಳಿ ಏನೂ ಇಲ್ಲ, ನಾ ಹ್ಯಾಂಗ ಮಾಡ್ಲಿ? ಎಲ್ಲರೂ ಕಾಣಿಕೆ ಹಾಕ್ಲತ್ತಾರ. ಖರೆ ಈ ಹೆಣ್ಮಗಳು ಚಿಂತೆ ಮಾಡ್ತಾಳ, ನಾ ಹ್ಯಾಂಗ ಮಾಡ್ಲಿ? ಒಂದ್ ವೇಳೆ ಪಕ್ಕದಲ್ಲಿ ಇದ್ದಿರೋರಿಗೆ ಕೇಳಿದ್ರೆ ಕೊಡ್ರಿ ಅಂತಂದ್ರೆ ಅವ್ರು ಕೊಡಂಗಿಲ್ಲ. ಯಾಕೋ ಗೊತ್ತಾ? ಆಕಿ ಯಾರು? ವಿಧವಿ. ಆಕಿನ ಬಳಿ ದುಡ್ಡು ಇರಲ್ದು, ಸಮೃದ್ಧಿ ಇರಲ್ದು, ತಿರುಗಿ ಕೊಟ್ಟ ಹಿಂದಕ್ಕೂ ಕೊಡಲ್ಲ. ಅಂತ ಒಂದು ಸಂದರ್ಭದಲ್ಲಿ ಆ ಹೆಣ್ಮಗಳು ನಾ ದೇವರಿಗೆ ಕೊಡಬೇಕು ಏನ್ ಮಾಡಿ ಹೇಳುತ್ತ? ಆ 2 ದುಡ್ಡು ಮುಚ್ಚಿ ಹಂಗ ಮುಚ್ಚಳಕಿ ಯಾರು ಬಿ ನೋಡ್ಬಾರ್ದಂತ ಕಸಿ ಮುಚ್ಚಿ ಕಸಿ ಒಯ್ದು ಹಾಕಿದ್ರ ಅದು ಪೇತ್ರ ನೋಡೋಣ. ಏನಮ್ಮ ನೀ ದೇವ್ರಿಗೆ ಈಟಿ ಹಾಕ್ತೀಯ? ಪಾಪಕ್ಕೆ ಎಷ್ಟು ತಗ್ಗಿಸ್ಕೊಂಡು ಏಟು ಹತ್ಕೋತ ಹೋಗಿ ಕೊನಲ್ಲ, ಏಟು ಹತ್ತಿನ ಮನಸ್ಸು ಮುಡ್ದ ಕೊನಲ್ಲ. ಯಾಕೋ ಗೊತ್ತಾ? ಆ 2 ದುಡ್ಡು ಒಯ್ದು ಕಸಿ ಖರೀದಿ ಮಾಡಿ ಕಸಿ ಮಕ್ಕಳು ಮರಗಳಿಗೆ 8 ದಿನ ನಡೆಸಬೇಕಾದ ದುಡ್ಡು ಅದು ಹಾಕಿಗಳಾಕಿನ ಜೀವಮಾನ. ಕಡೆಗೆ ಈ ವ್ಯಕ್ತಿ ಹೇಳ್ತಾನ, ಏನಮ್ಮ ದೇವ್ರಿಗೆ ಇಟ್ಟೇನಾ ಅಂದಿನಾಗ ಯೇಸು ಸ್ವಾಮಿ ಅಂದ್ರ, ತಮ್ಮ ಆ ಹೆಣ್ಮಗಳು ಕೊಟ್ಟಿದ್ದು ಎಲ್ಲರ್ಕ ಹೆಚ್ಚು, ಎಲ್ಲರೂ ಮನೆಗೆ ಇಟ್ಕೊಂಡು ಕೊಟ್ಟಾರ. ಕರಡಿಗೆ ಈ ಹೆಣ್ಮಗಳು ಇದ್ದಿಂದ ಎಲ್ಲನೇ ಕೊಟ್ಟು ಹಾಕ್ಯಾಳ. ಹಲ್ಲೆಲೂಯಾ. ಇವತ್ತು ನಿಜವಾಗ್ಲು ಈ ಸಮಯಲ್ ಗ್ರಂಥದಲ್ಲಿ ತನಗಿರ್ತಕ್ಕಂಥ ಬಹುಮಾನ ದೇವರಿಗೆ ಸಮರ್ಪಣೆ ಮಾಡೋಣ. ಇವತ್ತು ನಾವು ಮಾಡ್ತೇವ? ಮಗ ಡಾಕ್ಟರ್ ಆದ್ರೂ ಮಾಡ್ತೇವ, ಪೊಲೀಸ್ ಆದ್ರೂ ಮಾಡ್ತೇವ, ಇಂಜಿನಿಯರ್ ಆದ್ರೂ ಮಾಡ್ತೇವ? ಮಾಡಲ್ಲ. ಮಗ ಹೋಗಿ ದಂಧೆ ಮಾಡು, ರೊಕ್ಕ ಸಂಪಾದನೆ ಮಾಡ್ಕೊಂಡು ಬಾ ಅಲ್ಲ. ಕರೆಕ್ಟ್ಗೆ ಫೇಲ್ ಆದ್ರೆ ಏನ್ ಮಾಡ್ತೇವೆ? ಅತ್ತ ತಿರ್ಲತ್ರ ಏನ್ ಮಾಡ್ತೇವೆ?
ಹೋಗೋ ಮಗ, ಹೋಗೋ ಬೈಬಲ್ ಟ್ರೈನಿಂಗ್ ಮಾಡು, ಆಧಾರ ಮಾಡಿ ನಮ್ಗೆ ಗೌರವ ಕಾಪಾಡು. ಅಲ್ಲಲ್ಲೋಯ್ಯ, ಯಾಕಡೆ ನಮ್ಮ ವಿಚಾರಗಳು ಹಾಳಾಗಿನ ದಿನಸ್ ದೇವ್ರಿಗೆ ಕೊಟ್ಟರು ದೇವ್ರಿಗೆ ಇಷ್ಟ ಪಡಿತಾರ, ಒಳ್ಳೆ ದಿನಸ್ ಕೊಟ್ಟರು ಇಷ್ಟ ಪಡಿತಾರ. ಅಲ್ಲಲ್ಲೋಯ್ಯ, ನಮ್ಮ ವಿಚಾರಗಳು ಮಾತ್ರ ಸ್ಥಿರವಾಗಿರ್ಲಿ, ದೇವರಿಗೆ ಮೆಚ್ಚುಗೆ ಆಗಿರ್ಲಿ. ಆ ರೀತಿಯಲ್ಲಿ ನಡೆದ್ರು ಮಾತ್ರ ದೇವರು ಪ್ರತ್ಯೇಕವಾಗಿರ್ತಕ್ಕಂಥ ಸಹಾಯ ಮಾಡಿ ಬಲಪಡ್ತಾರ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಲಿ. ನಾವು ಚಿಕ್ಕದಾಗಿ ಈ ಒಂದು ಪ್ರಾರ್ಥನಾ ಮಾಡ್ಕೊಂಡು ನಾವು ಮುಕ್ತಾಯ ಮಾಡುವಾಗ ಕೆಲವು ವಿಷಯಗಳನ್ನ ಹೇಳಕ್ ಇಷ್ಟಪಡ್ತೇನೆ. ನಾವು ಪ್ರತಿ ವರ್ಷ ಏನ್ ಮಾಡ್ತೇವ್ರಿ? ಸ್ತೋತ್ರ ಕಾಣಿಕೆ ಹಬ್ಬ ಮಾಡ್ತೇವ. ಮತ್ತೇನು ಮಾಡ್ತೇವೆ? 27 ಜನವರಿ ನಮ್ ಚರ್ಚಿನ ಹಬ್ಬ ಮಾಡ್ತೇವೆ. ಹಲ್ಲೆಲೂಯಾ. ಮತ್ತೇನು ಮಾಡ್ತೇವ್ರಿ? ಡಿಸೆಂಬರ್ ಮಾಸ ಕ್ರಿಸ್ಮಸ್ ಬಂತು ಅಂದ್ರೆ ಬಹಳ ಖುಷಿ ಆಗ್ತದೆ. ಯಾಕೋ ಈ ವರ್ಷ ದೇವರು ಇವತ್ತು ಏನ್ ಮಾಡ್ತಾರೋ, ಇವತ್ತು ನಮ್ಮ ಹೃದಯಗಳು ಕಳವಳ ಮಾಡ್ತಾವ. ಒಂದ್ ವೇಳೆ ಪರ್ಮಿಷನ್ ಸಿಕ್ಕರೆ ನಾವು ಕ್ರಿಸ್ಮಸ್ ಹಬ್ಬ ಬಹಳ ಭಾರಿ ಮಾಡೋರಿದ್ವು. ಹಲ್ಲೆಲೂಯಾ. ನೀವ್ ಹೆಂಗ್ ಮಾಡೋರಿದ್ರಿ? ದೇವಿ ಭಾರಿ ಮಾಡೋರಿದ್ರೆ ಹಲ್ಲೆಲೂಯಾ. ದೇವ್ರಿಗೆ ಪ್ರಾರ್ಥನೆ ಮಾಡ್ರಿ, ಭಾರಿ ಮಾಡ್ರಿ ಅಂತ ಹೇಳ್ತೀರಾ. ಅದ್ರ ವಿಷಯದಲ್ಲಿ ಈ ಒಂದು ಸ್ತೋತ್ರ ಕಾಣಿಕೆ ಹಬ್ಬದ ವಿಷಯದಲ್ಲಿ ನಿಜವಾಗ್ಲು ನಾ ಮಾಡ್ಬೇಕಂತ ವಿಚಾರ ಮಾಡಿದೆ. ನಾ ಹೆಂಗ್ ಮಾಡ್ಬೇಕಂದ್ರೆ ಹಂಗ ದೇವ್ರ ನನ್ ಸಹಾಯ ಮಾಡ್ಯಾರ. ಅಲ್ಲಲ್ಲಯ್ಯ, ಹೆಂಗ್ ಮಾಡ್ಬೇಕಂತೇಳಿ ನಾ ವಿಚಾರ ಮಾಡಿನು. ಯಾಕಂದ್ರೆ ಆಲೋಚನೆ ಕರ್ತನ ದೇವರು, ನಿಮ್ಮ ಆಲೋಚನೆಗಳು ನಮ್ಮ ಆಲೋಚನೆಗಳು ತಿಳಿದಂತ ದೇವರು ಅಲ್ಲ. ಯಾವಾಗಾದ್ರೆ ಹಿಂಗ್ ಮಾಡ್ಬೇಕಂತೇಳಿ ತೀರ್ಮಾನ ತಗೊಂಡು ದೇವ್ರು ಅದೇ ರೀತಿಯಾಗಿ ನನಗೆ ಸಹಾಯ ಮಾಡ್ಯಾರ. ಅದಕ್ಕೆ ಈ ವರ್ಷ ಹೋದ ವರ್ಷ ಇದೇ ದಿನ ಮಾಡಿದೆವು, ಈ ವರ್ಷ ಇದೇ ದಿನ. ಅಲ್ಲಲ್ಲಯ್ಯ, ಅಲ್ಲಲ್ಲಯ್ಯ. ಈ ಸ್ತೋತ್ರ ಕಾಣಿಕೆ ಹಬ್ಬದ ವಿಷಯದಲ್ಲಿ ಮತ್ತ ಕೆಲವು ಜನರು ಅನುಕೂಲ ರೀತಿಯಾಗಿ ಸಹಾಯ ಮಾಡ್ಯಾರ. ನಾ ಕೇಳಿಲ್ಲ, ನಾ ಹೇಳಿದೆ ಹಿಂಗ್ ಮಾಡ್ತೇನೆ, ಹಿಂಗ್ ಮಾಡ್ತೀನಿ ವರ್ಷಿಗೆ ಅಂತಂದ್ರ ಅವ್ರ ಆಗಿನೊಟ್ಟು ಅವರು ಸಹಾಯ ಮಾಡ್ಯಾರ. ಮತ್ತ ಅವ್ರ ಕುಟುಂಬ ಕಡಿಂದು, ಅವ್ರ ಹಸುರ ಕಡಿಂದು, ಆರೋಗ್ಯ ಕಡಿಂದು, ದೇವ್ರ ಭಯ ಭಕ್ತಿ ಅವ್ರಿಗೆ ಬೆಳಕ್ ಕಡಿಂದು, ಅವ್ರ ಕಡಿಂದು ಪ್ರಾರ್ಥನೆ ಮಾಡಿ. ಸರಿನಾ? ಹಲ್ಲೆಲೂಯಾ. ಈ ವಾಕ್ಯ ಮುಗಿಸ್ತಾರೆ. ಕೊನೆಯದಾಗಿ ಒಂದು ರಾಗ ಹಾಡಿ ನಾವು ಕಾಣಿಕೆ ಸಮರ್ಪಣೆ ಮಾಡಿ ನಾವು ಪ್ರಾರ್ಥನೆ ಮಾಡಿ ನಾವು ವಾಕ್ಯ ಮುಗಿಸ್ತಾರೆ. ಇವತ್ತಿನ ಕೂಟ ಮುಗಿಸ್ತಾರೆ. ಹಲ್ಲೆಲೂಯಾ.